ಅರ್ಹತ್ ಭಕ್ತಿ ಭಾವನೆ ಭಾಗ 4. ಅರ್ಹತ್ ಭಕ್ತಿ ಭಾವನೆ ಭಾಗ 4. ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ನೀವು ಅರ್ಹತ್ ಭಕ್ತಿ ಭಾವನೆಯ 4ನೇ ಭಾಗವನ್ನು ಕೇಳ್ತಿದ್ರಿ. ಹಿಂದೆ 3 ಭಾಗಗಳು ಮುಗಿದೋಗಿದ್ದಾವೆ. ಅದನ್ನ ಕೇಳ್ಕೊಬರ್ರಿ. ನೇರವಾಗಿ ಇದನ್ನು ಕೇಳೋದ್ರಿಂದ ಏನು ಗೊತ್ತಾಗೋದಿಲ್ಲ. ನಿಮಗೆ ನಿನ್ನೆ ವಿಷಯ ನಡೆದಿತ್ತು ಅಪಮೃತ್ಯು ಅಥವಾ ಅಕಾಲ ಮೃತ್ಯು. 2 ಶಬ್ದಗಳನ್ನು ನೆನಪಿಟ್ಕೊಳ್ರಿ. ಮಹಾಶಾಸ್ತ್ರಗಳಲ್ಲಿ ಎಲ್ಲಾದರೂ ಬೇರೆ ಬೇರೆ ಶಬ್ದ ಬರ್ಬೋದು. ಆವಾಗ ನಿಮಗೆ ಅದು ಗೊತ್ತಾಗಬೇಕು. ಅಕಾಲ ಮೃತ್ಯು ಅಥವಾ ಅಪಮೃತ್ಯು. ಅರ್ಹಂತ ಭಕ್ತಿಯಿಂದ ಭಾರೀ ಸಂಕಟವು ನಿವಾರಣೆ ಆಗುತ್ತದೆ. ಅಕಾಲ ಮೃತ್ಯುವು ದೂರ ಆಗುತ್ತದೆ. ಅಕಾಲ ಮೃತ್ಯು ಕರ್ಮಭೂಮಿಯ ತಿರ್ಯಂಚ ಮತ್ತು ಮನುಷ್ಯರದ್ದು ಆಗುತ್ತದೆ. ದೇವ ನಾರಕಿ ಭೋಗಭೂಮಿಯ ಜೀವಗಳಿಗೆ ಅಕಾಲ ಮೃತ್ಯು ಆಗುವುದಿಲ್ಲ. ಅಕಾಲ ಮೃತ್ಯು ಅಂದರೆ ಇನ್ನೂ ಆಯು ಉಳಿದಿರುವಾಗಲೇ ಆಯು ಕರ್ಮ ಉದಿರಣೆ ಆಗಿ ಸಾವು ಸಂಭವಿಸುತ್ತದೆ. ಇದರ ಬಗ್ಗೆ ನಿನ್ನೆ ಬಹಳ ವಿಸ್ತಾರವಾಗಿ ಹೇಳಿದ್ದಿದೆ. ಇದನ್ನು ಈಗ ಮತ್ತೆ ಹೇಳುವುದಿಲ್ಲ. ಈಗ ಇದಕ್ಕೆ ಒಂದು ಬಹಳ ಮಹತ್ವಪೂರ್ಣ ಆದ ಘಟನೆಯನ್ನು ಇಲ್ಲಿ ಹೇಳಲಾಗ್ತದೆ. ಅದನ್ನು ಸ್ವಲ್ಪ ಬಹಳ ಗಮನ ಇಟ್ಟು ಕೇಳ್ರಿ. ಭಾರಿ ಮಹತ್ವಪೂರ್ಣ. ನಿಮ್ಮ ಸಂಪೂರ್ಣ ಜೀವನದಲ್ಲಿ ಈ ಘಟನೆಯನ್ನು ನೀವು ಯಾವಾಗಲೂ ನೆನಪಿಡಬೇಕು. ಅಂತಹ ಬಹಳ ವಿಶೇಷವಾದ ಘಟನೆಯನ್ನು ಇಲ್ಲಿ ಹೇಳಲಾಗ್ತದೆ. ಈಗ ಒಂದು ಸಮಯ ಅಂದರೆ ಆ ಸಮಯದಲ್ಲಿ ಪೌದನಾಪುರದಲ್ಲಿ ವಿಜಯರಾಜ ಅನ್ನುವಂತಹ ಪ್ರಬಲನಾದ ಒಬ್ಬ ಧರ್ಮಾತ್ಮ ರಾಜ್ಯ ಆಳ್ತಾ ಇದ್ದ. ಒಂದು ದಿನ ವಿಜಯರಾಜನ ಸಭೆಯು ಸೇರಿತ್ತು. ಆ ಸಮಯದಲ್ಲಿ ವಿಜಯರಾಜ ಸಿಂಹಾಸನದಲ್ಲಿ ವಿರಾಜಮಾನನಿದ್ದ. ಯಾವುದೋ ಒಂದು ವಿಶೇಷವಾದ ಚರ್ಚೆ ಮಂತ್ರಿ ಮಂಡಲದಲ್ಲಿ ಸಭಿಕರಲ್ಲಿ ನಡೀತಾ ಇತ್ತು. ಆ ಸಮಯದಲ್ಲಿ ಸಭೆಯನ್ನು ಸೀಳಿಕೊಂಡು ಒಬ್ಬ ಸಾಮಾನ್ಯ ಮನುಷ್ಯ ರಾಜನ ಆ ಸಭೆಯನ್ನು ಪ್ರವೇಶ ಮಾಡಿದ. ಬಂದವನೇ ರಾಜನಿಗೆ ನಮಸ್ಕಾರ ಕೂಡ ಮಾಡಿಲ್ಲ, ಏನೂ ಇಲ್ಲ. ರಾಜನಿಗೆ ಅಂದ, ಹೇ ವಿಜಯರಾಜ, ಇನ್ನು 7 ದಿನಗಳಲ್ಲಿ ನಿನ್ನ ಮೇಲೆ ಮತ್ತೆ ನಿನ್ನ ಸಿಂಹಾಸನದ ಮೇಲೆ ಸಿಡಿಲು ಬೀಳುವುದಿದೆ, ಮತ್ತೆ ನಿನ್ನ ಸಾವು ಆಗುವುದಿದೆ. ಮಾತಿನಲ್ಲಿ ಸ್ಪಷ್ಟತೆ, ಧೈರ್ಯ, ಸತ್ಯ ಎಲ್ಲ ಇತ್ತು. ಆವಾಗ ಅಲ್ಲಿ ಉಳಿದಂತಹ ಮಂತ್ರಿಗಳು ಮತ್ತು ರಾಜ ಇವರೆಲ್ಲರೂ ಸ್ವಲ್ಪ ವ್ಯವಹಾರದ ಅನುಭವಿಗಳು ಇದ್ದರು. ಈ ಮಾತನ್ನು ಕೇಳಿ ಅವರು ಸುಮ್ಮನೆ ಆದರು. ಆದರೆ ಅಲ್ಲಿಯೇ ಕುಳಿತಿದ್ದಂತಹ ಯುವರಾಜ, ಅವನು ವ್ಯವಹಾರ ಜ್ಞಾನ ಕಡಿಮೆ ಇರೋದ್ರಿಂದ ತಕ್ಷಣವೇ ಸಿಟ್ಟು ಬಂದು ಹೇಳಿದ, ರಾಜನ ಮೇಲೆ ಸಿಡಿಲು ಬಡಿತದೆ, ರಾಜ ಸತ್ತೋಗ್ತಾನೆ, ನಿನ್ನ ತಲೆಯ ಮೇಲೆ ಏನಾಗ್ತದೆ ಅಂತಂದರೆ, ರಾಜನ ತಲೆಯ ಮೇಲೆ ಸಿಡಿಲು ಬಡಿತದೆ, ಅವನು ಸತ್ತೋಗ್ತಾನೆ, ನಿನ್ನ ತಲೆಯ ಮೇಲೆ ಏನು ಬೀಳೋದಿದೆ ಅಂತ ಕೇಳ್ದ. ಅದಕ್ಕೆ ಆ ಮನುಷ್ಯ ಅಂತ, ನನ್ನ ತಲೆಯ ಮೇಲೆ ಅವತ್ತು ಪುಷ್ಪ ರತ್ನವೃಷ್ಟಿಯಾಗಿ ನನಗೆ ಸಿಂಹಾಸನ ಸಿಗೋದಿದೆ, ಅಂದರೆ ನನಗೆ ರಾಜ್ಯಾಭಿಷೇಕ ನನ್ನ ತಲೆಯ ಮೇಲೆ ಆಗುವುದು ಇದೆ ಅಂತ ಹೇಳಿ ಆ ಮನುಷ್ಯ ಸ್ಪಷ್ಟವಾಗಿ ಹೇಳ್ದ. ಮಾತಿನಲ್ಲಿ ಸ್ಪಷ್ಟತೆ, ಸತ್ಯತೆ ಇತ್ತು. ಇದನ್ನು ತಿಳಿದಂಥ ರಾಜ ಸುಮ್ಮನಾದ. ಮಂತ್ರಿಗಳು ಕೇಳಿದ್ರು, ಸಮಾಧಾನವಾಗಿ ಹೇಳಪ್ಪ, ನೀನು ಯಾರು, ಎಲ್ಲಿಂದ ಬಂದೆ, ನಿನ್ನ ಉದ್ದೇಶ ಏನು? ಆವಾಗ ಆ ವ್ಯಕ್ತಿ ಹೇಳ್ದ, ಹೇ ಮಹಾಶಯರೇ, ನನ್ನ ಹೆಸರು ಅಮೋಘ ಚಿನ್ನ. ನಾನು ಮೊದಲು ಸಾಮಾನ್ಯ ಮನುಷ್ಯನಿದ್ದೆ. ಒಂದು ಸಲ ಯಾವುದೋ ಒಂದು ಕಾರಣದಿಂದ ಕಾಡಿನಲ್ಲಿ ನಾನು ಹೋದೆ. ಆ ಸಮಯದಲ್ಲಿ ಅಲ್ಲಿ ಒಬ್ಬರು ಮಹಾ ತಪಸ್ವಿ ದಿಗಂಬರ ಮುನಿರಾಜರು ವಿರಾಜಮಾನರಿದ್ದರು. ನಾನು ಅವರಿಗೆ ಶರಣಾಗತಿಯಾಗಿ ಅವರಿಂದ ನಿಮಿತ್ತ ಜ್ಞಾನವನ್ನು ಕಲಿತೆ. ನನಗೆ ಈಗ ನಿಮಿತ್ತ ಜ್ಞಾನದ ಪ್ರಾಪ್ತಿ ಆಗಿದೆ. ನನ್ನ ನಿಮಿತ್ತ ಜ್ಞಾನದಲ್ಲಿ ನನಗೆ ತಿಳಿದಿದೆ, ಇನ್ನು 7ನೇ ದಿವಸದಲ್ಲಿ ಗುಡುಗು ಸಿಡಿಲು ಪ್ರಾರಂಭ ಆಗ್ತದೆ. ಆವಾಗ ಸಿಡಿಲು ಬಡಿದು ರಾಜ ಮತ್ತು ಅವನ ಸಿಂಹಾಸನ ಪೂರ ಭಸ್ಮೀಭೂತವಾಗಿ ಹೋಗುತ್ತದೆ. ಆವಾಗ ಆ ಮಂತ್ರಿಗಳಿಗೆ ಒಂದು ಕುತೂಹಲ, ಇನ್ನೊಂದು ಹೆದರಿಕೆ, ಆಶ್ಚರ್ಯ ಎಲ್ಲವೂ ಕೂಡ ಆಯಿತು. ಆವಾಗ ಮಂತ್ರಿಗಳು ಅಮೋಘ ಚಿನ್ನನಿಗೆ ಒಂದು ಪ್ರಶ್ನೆ ಕೇಳಿದ್ರು, ಏನಪ್ಪ, 7 ದಿನಗಳವರೆಗೆ
ನೀನು ನಮ್ಮ ಬಂದಿಖಾನೆಯಲ್ಲಿ ಇರುತ್ತೀಯಾ? ನಿನ್ನನ್ನು ಬಂಧಿಸಲಾಗುತ್ತದೆ. ಯಾಕೆಂದರೆ ನೀನು ಹೇಳುವುದು ಸುಳ್ಳು ಅಥವಾ ಸತ್ಯದ ಪರೀಕ್ಷೆ ಆಗಬೇಕೋ ಅಲ್ಲವೇ? ಆವಾಗ ಅಮೋಘ ಚಿನ್ನ ಅಂದ, ನಾನು ಇರಲು ಸಿದ್ಧನಿದ್ದೇನೆ. ನನಗೆ ಯಾವ ಭಯವೂ ಇಲ್ಲ. ಜ್ಞಾನ ಸುಳ್ಳು ಆಗುವುದಿಲ್ಲ ಎಂದು ಹೇಳಿದ. ಆವಾಗ ಅವನನ್ನು ಬಂದಿಖಾನೆಯಲ್ಲಿ ಸುರಕ್ಷಿತವಾಗಿ ಇಡಲಾಯಿತು ಅಮೋಘ ಚಿನ್ನನನ್ನು. ಮಂತ್ರಿಗಳು ವಿಜಯರಾಜನಿಗೆ ಹೇಳಿದ್ರು, ಹೇ ರಾಜ, ರಾಜ್ಯ ಆಳ್ತಾನೆ ಇದರಲ್ಲಿ ಸತ್ತರೆ ಭೌವಾರಂಭ ಪರಿಗ್ರಹತ್ವ ನರಕಾಯುಷ್ಯ ನರಕಕ್ಕೆ ತಿರ್ಯಂಚಗತಿಗೆ ದುರ್ಗತಿಗೆ ಹೋಗಬೇಕಾಗುತ್ತದೆ. ಅಕಸ್ಮಾತ್ ನೀನೇನಾದರೂ ಸಾಯುವುದೇ ಇದ್ದರೆ ಅದು ವ್ರತವನ್ನು ಸ್ವೀಕಾರ ಮಾಡಿ ಜಿನೇಂದ್ರ ಭಗವಾನರ ನಾಮಸ್ಮರಣೆಯನ್ನು ಮಾಡುತ್ತಾ ಸತ್ತರೆ ದೇವಗತಿ ಆಗುತ್ತದೆ ಅಂತ ಹೇಳಿ ರಾಜನಿಗೆ ಮಂತ್ರಿಗಳು ಸಂಬೋಧಿಸಿದರು. ಆವಾಗ ವಿಜಯರಾಜ ಆ ಮಂತ್ರಿಗಳ ಮಾತನ್ನು ಒಪ್ಪಿಕೊಂಡ. ಅವನ ಆಸ್ಥಾನದ ಸ್ವಲ್ಪ ದೂರದಲ್ಲಿ ಒಂದು ಜಿನೇಂದ್ರ ಭಗವಾನರ ಬಸ್ತಿ ಅಂದರೆ ಶೌಚಾಲಯ ಇತ್ತು. ವಿಜಯರಾಜ ಒಂದು ಹೊತ್ತು ಊಟ ಮಾಡಿಕೊಂಡು ಸಂಪೂರ್ಣ ಆಹಾರವನ್ನು ತ್ಯಾಗ ಮಾಡಿ, ಅಂದರೆ 4 ಪ್ರಕಾರದ ಆಹಾರವನ್ನು ತ್ಯಾಗ ಮಾಡಿ ಅಲ್ಲಿ ಜಿನೇಂದ್ರ ಭಗವಾನರ ಮುಂದೆ ಜಪ ಮಾಡುತ್ತಾ ಕುಳಿತು ಬಿಟ್ಟ. ಹೀಗೆಯೇ 7 ದಿನಗಳು ಮುಗಿದು ಹೋದವು. ಆ ಸಮಯದಲ್ಲಿ ಗುಡುಗು ಮಿಂಚು ಪ್ರಾರಂಭ ಆಯಿತು. ಆ ನಿಮಿತ್ತ ಜ್ಞಾನಿ ಹೇಳಿದ ಸಮಯದಲ್ಲಿ ಗುಡುಗು ಮಿಂಚು ಬರಬೇಕು ಅಲ್ವಾ? ಆವಾಗ ಈ ಮಂತ್ರಿಗಳು ಒಂದು ಉಪಾಯ ಮಾಡಿದ್ರು. ಏನು ಅಂತಂದರೆ, ವಿಜಯರಾಜನ ಸಿಂಹಾಸನದ ಮೇಲೆ ವಿಜಯರಾಜನ ರೀತಿಯೇ ಒಂದು ಮೂರ್ತಿಯನ್ನು ಮಾಡಿದ್ರು. ಪಂಚಲೋಹದ ಮೂರ್ತಿ ಇತ್ತು ಅದು. ಆ ಲೋಹದ ಮೂರ್ತಿಯನ್ನು ಕೂರಿಸಿ ಅದನ್ನೇ ನೀನು ವಿಜಯರಾಜ ಅಂತೇಳಿ ಅದಕ್ಕೆ ಬಂದು ಎಲ್ಲರೂ ನಮಸ್ಕಾರ ಮಾಡ್ತಾಯಿದ್ರು. ಮತ್ತೆ ಇದೇ ರೀತಿ ಅವನನ್ನು ರಾಜನನ್ನಾಗಿ ಮನ್ನಿಸ್ತಿದ್ರು ಆ ಮೂರ್ತಿಯನ್ನು. ಸರಿಯಾದ ಸಮಯಕ್ಕೆ ಗುಡುಗು ಸಿಡ್ಲು ಪ್ರಾರಂಭ ಆಯಿತು. ಸಿಡಿಲು ಬಡೀತು ನೋಡ್ರಿ. ಆ ಮೂರ್ತಿ ಮತ್ತೆ ಸಿಂಹಾಸನ ಎಲ್ಲ ಭಸ್ಮೀಭೂತವಾಗಿ ಹೋಯಿತು, ಪುಡಿ ಪುಡಿಯಾಗಿ ಹೋಯಿತು. ತಕ್ಷಣವೇ ಮಂತ್ರಿಗಳು ರಾಜನ ಹತ್ತಿರ ಓಡಿ ಹೋದರು. ರಾಜ ನಿರ್ಭಯನಾಗಿ ಜಿನೇಂದ್ರ ಭಗವಾನರ ಭಕ್ತಿ ಮಾಡುತ್ತಿದ್ದಾನೆ. ರಾಜನಿಗೆ ಹೋಗಿ ಹೇಳಿಬಿಟ್ರು, ರಾಜ, ಎಲ್ಲ ಘಟನೆ ಸತ್ಯ ಆಯಿತು, ನಿಮಿತ್ತ ಜ್ಞಾನಿ ಹೇಳಿದ ಹಾಗೇ ಆಯಿತು. ಆವಾಗ ರಾಜ ಜಿನೇಂದ್ರ ಭಗವಾನರಿಗೆ ನಮಸ್ಕರಿಸಿ, ಹೇ ಭಗವಂತ, ನಿನ್ನ ಭಕ್ತಿಯಿಂದ ನನ್ನ ಅಪಮೃತ್ಯು ತಪ್ಪಿಹೋಯಿತು, ನನಗೆ ಹೇರಳವಾದ ಪುಣ್ಯ ಕೊಡನು ಲಾಭ ಆಯಿತು ಅಂತ ಹೇಳಿ ಬಸ್ತಿಯಿಂದ ಹೊರಗಡೆ ಬಂದ ತಕ್ಷಣವೇ ಮಂತ್ರಿಗಳಿಗೆ ಕೇಳ್ದ, ನನ್ನ ಪ್ರಾಣ ಉಳಿಸಿದಂತಹ ಆ ದೊಡ್ಡ ಅಭಯದಾನಿ, ಮಹಾದಾನಿ, ಮಹಾಪ್ರಾಜ್ಞ ಅಮೋಘ ಚಿನ್ನ ಎಲ್ಲಿದ್ದಾನೆ? ಮಂತ್ರಿಗಳು ಹೇಳಿದರು, ಅವನನ್ನು ಬಂದಿಖಾನೆಯಲ್ಲಿ ಬಂಧಿಸಲಾಗಿದೆ. ರಾಜ ಹೇಳ್ದ, ನಮ್ಮಿಂದ ಮಹಾ ಅಪರಾಧ ಆಗಿದೆ, ಮೊದಲು ಅಮೋಘ ಚಿನ್ನನನ್ನು ನನ್ನ ಮುಂದೆ ಕರೆದು ತನ್ನಿರಿ. ಮಂತ್ರಿಗಳು ಅಮೋಘ ಚಿನ್ನನನ್ನು ಕರೆದು ರಾಜನ ಮುಂದೆ ಉಪಸ್ಥಿತ ಮಾಡಿದರು. ಆ ಸಮಯದಲ್ಲಿ ರಾಜ ಅಮೋಘ ಚಿನ್ನನಿಗೆ ಹೇಳ್ದ, ಹೇ ಪುಣ್ಯಾತ್ಮ, ನಿನ್ನಿಂದಾಗಿ ನನ್ನ ಜೀವ ಉಳಿಯಿತು, ನನ್ನ ಅಪಮೃತ್ಯು ತಪ್ಪಿತು. ನಾನು ನಿನಗೆ ಯಾವ ರೀತಿ ಧನ್ಯವಾದಗಳನ್ನು ಹೇಳಬೇಕು ಅದು ನನಗೆ ಗೊತ್ತಾಗ್ತಾ ಇಲ್ಲ. ಆದರೆ ನಿನಗೆ ನೀನು ಕೇಳದೆಯೇ ಪದ್ಮಿನಿಕೇಟದ, ಅಂದರೆ ಪದ್ಮಿನಿಕೇಟ ಅನ್ನುವಂತಹ ಒಂದು ದೊಡ್ಡ ನಗರ ಇತ್ತು. ಆ ಪದ್ಮಿನಿಕೇಟದ 700 ಗ್ರಾಮಗಳನ್ನು ಕೊಟ್ಟು ನಿನಗೆ ರಾಜ್ಯಾಭಿಷೇಕ ಮಾಡುತ್ತೇನೆ ಎಂದು ಹೇಳಿ ಅಮೋಘ ಚಿನ್ನನಿಗೆ ವಿಜಯರಾಜ ಪದ್ಮಿನಿಕೇಟದ 700 ಗ್ರಾಮಗಳನ್ನು ಕೊಟ್ಟು ರಾಜ್ಯಾಭಿಷೇಕ ಮಾಡಿದ. ಯಾಕೆ? ಆ ಯುವರಾಜ ಕೇಳಿದಾಗ ಅಮೋಘ ಚಿನ್ನ ಹೇಳಿದ್ನಲ್ವಾ, ಆವತ್ತು ನನ್ನ ತಲೆ ಮೇಲೆ ರತ್ನವೃಷ್ಟಿ ಪುಷ್ಪವೃಷ್ಟಿ ಆಗ್ತದೆ, ನನಗೆ ಸಿಂಹಾಸನ ಸಿಗ್ತದೆ ಅಂಥೇಳಿ ಅದು ಹಾಗೆಯೇ ಆಯಿತು. ಅದಾದ ನಂತರ ವಿಜಯರಾಜ ಮತ್ತೆ ಮರಳಿ ಬಂದು ತನ್ನ ರಾಜ್ಯಭಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ. ಇದು ಇಷ್ಟು ಮಹತ್ವಪೂರ್ಣ ಘಟನೆ ಅಂತಂದರೆ ನೀವು ಪೂರ ಜೀವನ ಪರ್ಯಂತ ಇದನ್ನು ನೆನಪಿಟ್ಕೋಬೇಕು. ಇದರಲ್ಲಿ ಮಹತ್ವಪೂರ್ಣ ಬಿಂದು ಅಂತಂದರೆ ಅರಿಹಂತ ಭಗವಾನರ ಭಕ್ತಿ ಅಪಮೃತ್ಯುವನ್ನು, ಅಂದರೆ ಅಕಾಲ ಮೃತ್ಯುವನ್ನು ಕೂಡ ತಪ್ಪಿಸಿಬಿಟ್ಟಿತು. ಬಹಳ ಮಹತ್ವಪೂರ್ಣ ಬಿಂದು, ಬಹಳ ಮಹತ್ವಪೂರ್ಣ ಅಲ್ವಾ? ಹಾಂ, ಇನ್ನೊಂದು ಇದರಲ್ಲಿ ಸೂಚನೆ ನೆನ್ಪಿಟ್ಕೊಡ್ರಿ. ಇದು ಕಥಾಭಾಗದ ವಿಷಯ ಅಲ್ಲ, ನಿಮಗೆ ಸೂಚನಾ ರೂಪದಲ್ಲಿ ಒಂದು ಮಾತು ಹೇಳ್ತೀನಿ ಕೇಳ್ರಿ. ಸಂಪೂರ್ಣ ಆಯು ಮುಗಿದ ನಂತರ
ಯಾವುದೇ ರೀತಿ ಮಂತ್ರ ತಂತ್ರ ಯಂತ್ರ ಯಾರನ್ನೂ ಕೂಡ ಉಳಿಸಲು ಸಾಧ್ಯ ಇಲ್ಲ. ಇಲ್ಲಿ ಕೇವಲ ಅಕಾಲ ಮೃತ್ಯುವಿನ ವಿಚಾರ ನಡೀತಾ ಇದೆ, ನೆನ್ಪಿಟ್ಕೊಳ್ರಿ. ಅರ್ಥ ಆಯ್ತು? ಮೃತ್ಯುವನ್ನ ಅಂದರೆ ಸಹಜ ಮೃತ್ಯುವನ್ನ, ಆಯು ಮುಗಿದು ಆಗುವಂತಹ ಮೃತ್ಯುವನ್ನು ಯಾರು ಯಾವಾಗಲೂ ಎಲ್ಲೂ ಕೂಡ ತಪ್ಪಿಸಲು ಸಾಧ್ಯ ಇಲ್ಲ. ಇದು ಸಿದ್ಧಾಂತ, ನಿಯಮ ಇದೆ. ಈಗ ನೀವು ವಿಜಯರಾಜನ ಈ ಮಹತ್ವಪೂರ್ಣ ಘಟನೆಯನ್ನು ಕೇಳಿದ್ರಿ. ಇದೇ ವಿಜಯರಾಜ ಇದ್ನಲ್ಲ, ಆ ವಿಜಯರಾಜನ ಪರ್ಯಾಯದಿಂದ ಅಲ್ಲಿಂದ 9ನೆಯ ಭವದಲ್ಲಿ ಆ ವಿಜಯರಾಜನ ಜೀವ ಭಗವಾನ್ ಶಾಂತಿನಾಥರ ಸಮೋಶರಣದಲ್ಲಿ ಚಕ್ರಾಯುಧ ಎಂಬ ಹೆಸರಿನ ಮುಖ್ಯ ಗಣಧರ ಪರಮೇಷ್ಠಿ ಆದರೂ ಯಾರು? ವಿಜಯರಾಜನ ಜೀವ. ನೋಡ್ರಿ, ಇಲ್ಲದಿದ್ದರೆ ಅಂದೇ ಸತ್ತು ದುರ್ಗತಿಗೆ ಹೋಗಿದ್ದಿದ್ರೆ ಈ ಜೀವದ ಪರಿಸ್ಥಿತಿ ಏನಾಗ್ತಿತ್ತು? ನೀವು ಒಂದು ಸ್ವಲ್ಪ ವಿಚಾರ ಮಾಡ್ರಿ ಅಲ್ವಾ? ಇದು ಕತೆ ಅಂತಲ್ಲ, ಇವೆಲ್ಲ ಕತೆ ಅಂತಲ್ಲ, ಇದು ನಿಜವಾದ ವಿಷಯ. ಜಿನೇಂದ್ರ ಭಗವಾನರ ದಿವ್ಯಧ್ವನಿ ಅಂದ ತಕ್ಷಣ ಅದು ಊಹಾಪೋಹ ಕಾಲ್ಪನಿಕ ಅಲ್ಲ, ಇದು ಜಿನೇಂದ್ರ ಭಗವಾನರ ದಿವ್ಯಧ್ವನಿ. ವಿಚಾರ ಮಾಡ್ರಿ ನೀವು, ಅರಿಹಂತ ಭಕ್ತಿಯಲ್ಲಿ ಇರುವಂಥ ಶಕ್ತಿ ಎಷ್ಟು ಅದ್ಭುತವಾದದ್ದು ಅಲ್ವಾ? ಇದು ಅರ್ಹತ್ ಭಕ್ತಿ ಭಾವನೆ ಈಗ ನಡೀತಾ ಇದೆ ಅಲ್ವಾ ವಿಷಯ. ಇನ್ನು ಮುಂದೆ ಈಗ ಒಂದು ಮಹತ್ವಪೂರ್ಣ ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲ ಕಡೆಯಿಂದ ಬರುತ್ತದೆ. ಏನು ಅಂತಂದರೆ, ಪ್ರಶ್ನೆ ಕೇಳ್ರಿ, ಪಂಚಪರಮೇಶಿಗಳಲ್ಲಿ ಸರ್ವಶ್ರೇಷ್ಠ ಎಂದರೆ ಸಿದ್ಧ ಭಗವಾನರು, ಸತ್ಯ ಇದೆ. ಹಾಗಿದ್ದರೂ ಕೂಡ ಅನಾದಿ ನಿಧನ ಮೂಲಮಂತ್ರ ನಮೋಕಾರದಲ್ಲಿ ಅರಿಹಂತರಿಗೆ ಏಕೆ ಮೊದಲು ನಮಸ್ಕಾರ ಮಾಡಲಾಗಿದೆ? ಬಹಳ ಮಹತ್ವಪೂರ್ಣ ಪ್ರಶ್ನೆ. ಉತ್ತರ ಕೇಳ್ರಿ, ಇದನ್ನು ಬರೆದುಕೊಳ್ರಿ. ಸಮ್ಯಕ್ ಜ್ಞಾನದಿಂದ ಇಷ್ಟ ಪದಾರ್ಥಗಳ ಉಪಲಬ್ಧಿ ಆಗುತ್ತದೆ. ಅಂತಹ ಜ್ಞಾನದ ಸಾಧನವು ಶಾಸ್ತ್ರ ಇದೆ. ಆ ಶಾಸ್ತ್ರಗಳ ಮೂಲಕರ್ತ ಅರಿಹಂತ ಭಗವಾನರು ಇದ್ದಾರೆ. ಜೀವಗಳಿಗೆ ಮೋಕ್ಷ ಸಾಧನೆಗೆ ಮೂಲ ಕಾರಣ ಶಾಸ್ತ್ರವೇ ಇದೆ. ಜಿನವಾಣಿಯ ಜನಕ ಇರುವುದರಿಂದ ತೀರ್ಥಂಕರ ಪರಮದೇವ ಅರಿಹಂತರನ್ನು ಸರ್ವಪ್ರಥಮ ನಮಸ್ಕರಿಸಲಾಗಿದೆ. ಅವರಿಗೆ ಮೊದಲು ವಂದನೆ ಮಾಡಲಾಗಿದೆ. ಅರಿಹಂತ ಭಗವಾನ್ ಸರ್ವಪ್ರಥಮ ವಂದನೀಯರು ಇದ್ದಾರೆ. ಇನ್ನು ಮುಂದೆ ಹರಿವಂಶ ಪುರಾಣ ಮಹಾಶಾಸ್ತ್ರದ ಒಂದು ಘಟನೆಯನ್ನ ಇಲ್ಲಿ ಹೇಳ್ತೀನಿ ಕೇಳ್ರಿ. ಚಾರುದತ್ತ ಅನ್ನುವಂತಹ ಒಬ್ಬ ವ್ಯಕ್ತಿ ಇದ್ದ. ಅವನ ಮಾವ ಅಥವಾ ಸ್ನೇಹಿತ ಒಬ್ಬ ರುದ್ರದತ್ತ ಅನ್ನುವಂಥ ವ್ಯಕ್ತಿ ಕೂಡ ಇದ್ದ. ರುದ್ರದತ್ತ ಅತಿ ಕ್ರೂರಿ ಮನುಷ್ಯ ಇದ್ದ. ಯಾವುದೋ ಒಂದು ಕಾರಣದಿಂದ ರುದ್ರದತ್ತ ಒಂದು ಆಡನ್ನು ಕುತ್ತಿಗೆ ಕೊಯ್ದು ಬಿಟ್ಟ. ಯಾಕೆಂದರೆ ಅದರ ಚರ್ಮದ ಅವಶ್ಯಕತೆ ಅವನಿಗಿತ್ತು, ಆದ್ದರಿಂದ ಅದರ ಕುತ್ತಿಗೆ ಕೊಯ್ದು ಬಿಟ್ಟ. ಚಾರುದತ್ತ ಓಡಿ ಓಡಿ ಬಂದ. ಆ ಪಾಪ ಆಡು ಅದು ಮರಣಕ್ಕೆ ಹತ್ರ ಆಗ್ತಾ ಇದೆ. ರಕ್ತಸ್ರಾವ ಸಂಪೂರ್ಣ ಆಗಿ ಹೋಗಿದೆ. ಆ ಸಮಯದಲ್ಲಿ ಚಾರುದತ್ತ ದಯೆ ಭಾವನೆಯಿಂದ, ಧರ್ಮ ಭಾವನೆಯಿಂದ ಆ ಆಡಿಗೆ ಕಿವಿಯಲ್ಲಿ ನಮೋಕಾರ ಮಂತ್ರವನ್ನು ಬೋಧಿಸಿದ. ನಮೋಕಾರ ಮಂತ್ರ ಹೇಳ್ದ. ಆವಾಗ ಆ ಆಡಿನ ಪರಿಣಾಮ ಸ್ವಲ್ಪ ಶಾಂತ ಆಯಿತು. ಆರ್ದ್ರರೌದ್ರಧ್ಯಾನ ಹೋಯ್ತದ್ರದ್ದು. ಆ ಪುಣ್ಯದಿಂದ ಆ ಆಡಿನ ಜೀವ ಸೌಧರ್ಮ ಸ್ವರ್ಗದಲ್ಲಿ ದೊಡ್ಡ ವೃದ್ಧಿಯ ದೇವಾಗಿ ಹುಟ್ಟಿಬಿಡ್ತು. ಅದಾದ ನಂತರ ಈ ಚಾರುದತ್ತ ಮುಂದೆ ಪ್ರಯಾಣ ಮಾಡ್ತಾ ಮಾಡ್ತಾ ಕುಂಭಕಂಟಕ ದ್ವೀಪದ ಕರ್ಕೋಟಕ ಪರ್ವತದಲ್ಲಿ ಮೇಲೆ ಹೋಗಿಬಿಟ್ಟ. ಅಂದರೆ ಪರ್ವತದ ಮೇಲೆ ಹೋಗಿಬಿಟ್ಟ. ಯಾರು? ಚಾರುದತ್ತ. ಯಾಕೆ ಅವನು ಆ ಕುಂಭಕಂಟಕ ದ್ವೀಪದ ಕರ್ಕೋಟಕ ಪರ್ವತದ ಮೇಲೆ ಹೋಗುವ ಉದ್ದೇಶ ಅಂದರೆ ಅಲ್ಲಿ ಒಂದು ಜಿನಾಲಯ ಇತ್ತು. ಅದರ ದರ್ಶನಕ್ಕೋಸ್ಕರ ಅಲ್ಲಿಗೆ ಹೋಗಿದ್ದ. ಆವಾಗ ಅಲ್ಲಿ ಒಬ್ಬರು ಮುನಿರಾಜರು ವಿರಾಜಮಾನ ಇದ್ದರು. ಅವರಿಂದ ಧರ್ಮೋಪದೇಶ ಕೇಳುತ್ತಾ ಚಾರುದತ್ತ ಅಲ್ಲಿಯೇ ಕುಳಿತಿದ್ದ. ಆವಾಗ ಈ ಆಡಿನ ಜೀವ ಸ್ವರ್ಗದಲ್ಲಿ ದೇವನಾಗಿ ಹುಟ್ಟಿದ್ನಲ್ಲ, ಅವನು ಅವಧಿಜ್ಞಾನದಿಂದ ವಿಚಾರ ಮಾಡ್ದ ನಾನು ಈ ಸಂಪತ್ತನ್ನು ಪಡೆಯೋದಕ್ಕೆ ಏನು ಕಾರಣ? ಹಿಂದಿನ ಭಾವದಲ್ಲಿ ನಾನು ಯಾವ ಪುಣ್ಯವನ್ನು ಮಾಡಿದ್ದೆ? ಆವಾಗ ಅವನಿಗೆ ಗೊತ್ತಾಯಿತು, ಹಿಂದಿನ ಭಾವದಲ್ಲಿ ನಾನು ತಿರ್ಯಂಚ ಆಡು ಆಗಿದ್ದೆ. ಆದರೆ ಮಹಾ ಉಪಕಾರಿ ಚಾರುದತ್ತ ಧರ್ಮ ಭಾವನೆಯಿಂದ ನನಗೆ ನಮೋಕಾರ ಮಂತ್ರ ಹೇಳಿ ನನ್ನನ್ನು
ಒಂದು ರೀತಿ ಬಹಳ ದೊಡ್ಡ ಉಪಕಾರ ಮಾಡಿಬಿಟ್ಟ. ನಾನು ಆ ಪುಣ್ಯದಿಂದ ಇಲ್ಲಿ ದೇವನಾಗಿ ಹುಟ್ಟಿಬಿಟ್ಟೆ ಎನ್ನುವುದು ಅವನಿಗೆ ಸಹಜವಾಗಿ ಗೊತ್ತಾಯಿತು. ಆ ಜೀವಕ್ಕೆ ಅಂದರೆ ದೇವನಿಗೆ. ಅವನು ಚಾರುದತ್ತನಿಗೆ ನಾನು ನಮಸ್ಕರಿಸಬೇಕು, ನನ್ನ ಆಪತ್ ಬಾಂಧವ, ನನ್ನ ಪಾಲಿನ ದೇವರು ಚಾರುದತ್ತ ಅಂಥೇಳಿ ಆ ದೇವ ಇಲ್ಲಿಗೆ ಬಂದ. ಎಲ್ಲಿಗೆ ಅಂದರೆ ಚಾರುದತ್ತನನ್ನು ಹುಡುಕಿ ಬಂದ. ಚಾರುದತ್ತ ಇದ್ದ ಕುಂಭಕಂಟಕ ದ್ವೀಪದ ಕರ್ಕೋಟಕ ಪರ್ವತದ ಜಿನಾಲಯದಲ್ಲಿ ಮುನಿರಾಜರಿದ್ದರು. ಅವರಿಂದ ಧರ್ಮೋಪದೇಶ ಕೇಳುತ್ತಾ ಅಲ್ಲೇ ಕೂತಿದ್ದ. ಆ ಸಮಯದಲ್ಲಿ ಬಂದಂತಹ ದೇವ ಬಸ್ತಿಗೂ ಹೋಗಿಲ್ಲ, ಮುನಿರಾಜರಿಗೂ ನಮಸ್ಕಾರ ಮಾಡಿಲ್ಲ. ಮೊದಲು ಚಾರುದತ್ತನಿಗೆ ನಮಸ್ಕರಿಸಿದ. ಅಲ್ಲಿ ಇದ್ದಂಥ ಅನ್ಯ ವ್ಯಕ್ತಿಗಳು ಕೇಳಿದರು, ಈ ರೀತಿ ಮಾಡಲು ಏನು ಕಾರಣ? ಅಂದರೆ ದೇವ ಪರ್ಯಾಯದ ಜೀವ ಇದ್ದೂ ಕೂಡ, ನೀನು ಬುದ್ಧಿವಂತ ಇದ್ದೂ ಕೂಡ ಮೊದಲು ಜಿನೇಂದ್ರ ದೇವರಿಗೆ ನಮಸ್ಕಾರ ಮಾಡಬೇಕಾಗಿತ್ತು, ಆನಂತರ ಮುನಿಗಳಿಗೆ ಮಾಡಬೇಕಾಗಿತ್ತು, ಆನಂತರ ಚಾರುದತ್ತನಿಗೆ ಬೇಕಾದರೆ ಹೇಳಬಹುದಿತ್ತು. ಆದರೆ ಹೀಗೆ ಮಾಡುವ ಕಾರಣ ಏನು? ಆ ಸಮಯದಲ್ಲಿ ಆವಾಗ ಅಲ್ಲೇ ಇದ್ದಂತಹ ಮುನಿರಾಜರು ಸ್ವಚ್ಛವಾಗಿ ಈ ವಿಷಯವನ್ನು ತಿಳಿಸಿದರು. ವಿಷಯ ಹಾಗೆ ಇಲ್ಲ. ಈ ದೇವಪರ್ಯಾಯದ ಜೀವ ಇಂದು ಇಂಥ ಸದ್ಗತಿಯನ್ನು ಪಡೆಯಲು ಚಾರುದತ್ತನೇ ಕಾರಣ. ಆದ್ದರಿಂದ ಚಾರುದತ್ತನಿಗೆ ಮೊದಲು ಅವನು ನಮಸ್ಕಾರ ಮಾಡಿದ್ದು ಕೂಡ ಸರಿ ಇದೆ ಎಂಬ ಮಾತನ್ನು ಮುನಿರಾಜರು ಅಲ್ಲಿ ಹೇಳಿದರು. ಇದರಿಂದ ಏನು ಒಂದು ವಿಷಯ ತಿಳಿತದೆ ಅಂತಂದರೆ, ನಮಗೆ ಈ ಘಟನೆಯಿಂದ ಏನು ಒಂದು ವಿಷಯ ತಿಳಿತದೆ ಅಂತಂದರೆ, ಸರ್ವಪ್ರಥಮವಾಗಿ ಅತಿ ಮಹಾದೊಡ್ಡ ತ್ರಿಲೋಕ ಪೂಜ್ಯ ಉಪಕಾರಿ ಅರಿಹಂತ ಭಗವಾನ್ ಇದ್ದಾರೆ. ಅವರಿಗೆ ಮೊದಲ ನಮಸ್ಕಾರ ತರ್ಕಸಂಗತ ಶಾಸ್ತ್ರಸಮ್ಮತ ಕೂಡ ಇದೆ. ಇನ್ನು ಮುಂದಿನ ವಿಷಯ, ಅಕಸ್ಮಾತ್ ಅರಿಹಂತರು ಇಲ್ಲದೆ ಹೋದ ಪಕ್ಷದಲ್ಲಿ ಯಾವುದೇ ಸಂಸಾರಿ ಜೀವವು ಸಿದ್ಧ ಭಗವಾನರ ಅಸ್ತಿತ್ವವನ್ನು ತಿಳಿಯಲು ಸಾಧ್ಯನೇ ಇಲ್ಲ. ಸಿದ್ಧರು ಅಶರೀರಿ ಇರುವುದರಿಂದ ಅವರಿಂದ ನಮಗೆ ಉಪದೇಶ ಲಭ್ಯ ಆಗುವುದಿಲ್ಲ. ವರ್ತಮಾನ ಕಾಲದಲ್ಲಿ ಅನೇಕ ಜಿನ ಮಂದಿರಗಳು ಇವೆ, ಅನೇಕ ಜಿನ ಮೂರ್ತಿಗಳು ಕೂಡ ಇವೆ, ಸಾವಿರಾರು ಪ್ರಮಾಣದಲ್ಲಿ ಎಲ್ಲ ಇದ್ದಾವೆ ಅವು. ಮತ್ತೆ ಸಾವಿರಾರು ಪ್ರಮಾಣದಲ್ಲಿ ಜಿನವಾಣಿ ಮಹಾಶಾಸ್ತ್ರಗಳು ಕೂಡ ಉಪಲಬ್ಧ ಇದ್ದಾವೆ. ಅನೇಕ ಆಚಾರ್ಯರು, ಉಪಾಧ್ಯಾಯರು, ಸಾಧು ಪರಮೇಶಿಗಳು, ಆರಿಕಾ ಮಾತಾಜಿ, ಐಲಕ್, ಶುಲ್ಲಕ್, ಶುಲ್ಲಿಕಾ, ಪ್ರತಿಮಾಧಾರಿ ಎಲ್ಲರೂ ವಿರಾಜಮಾನರಿದ್ದಾರೆ. ದಿಗಂಬರ ಮುನಿಗಳ ಆಚರಣೆ, ಶ್ರಾವಕರ ಆಚರಣೆ, 4 ಪ್ರಕಾರದ ದಾನ, ನೋಂಪಿಗಳು, ವಿಧಾನಗಳು, ವ್ಯಾಖ್ಯಾನ, ಒಟ್ಟಿನಲ್ಲಿ ಸಂಪೂರ್ಣ ಜೈನ ಧರ್ಮವೇ ತ್ರಿಲೋಕ ಆರಾಧ್ಯ ಜಿನದೇವ ಧರ್ಮ ಸಾಮ್ರಾಜ್ಯ ನಾಯಕ ಅರಿಹಂತ ದೇವರ ಕೃಪೆ ಇದೆ. ಅರಿಹಂತರಿಲ್ಲದೆ ಈ ಜಗತ್ತು ತತ್ವ ತಿಳಿಯಲು ಸಾಧ್ಯನೇ ಇಲ್ಲ. ಇನ್ನು ಮೋಕ್ಷವಂತೂ ದೂರದ ಮಾತಾಯಿತು ಅಲ್ಲವೇ? ತತ್ವವೇ ತಿಳಿಯದ ಜೀವ ಮೋಕ್ಷ ಸಾಧನೆಯನ್ನು ಹೇಗೆ ಮಾಡಲು ಸಾಧ್ಯ? ಶಾಸ್ತ್ರವೇ ಇಲ್ಲ, ಗುರುವೇ ಇಲ್ಲ, ಬಸ್ತಿಯೇ ಇಲ್ಲ, ಮೂರ್ತಿಯೇ ಇಲ್ಲ, ಧರ್ಮವೇ ಇಲ್ಲ ಅಂತಂದರೆ ಯಾವ ಜೀವ ತಾನೇ ಸ್ವಯಂ ಮೋಕ್ಷದ ಸಾಧನೆಯನ್ನು ಮಾಡಲು ಸಾಧ್ಯ ಅಲ್ವೇ? ಅಲ್ವಾ? ಅಸಂಭವ ಕೆಲಸ, ಅಸಂಭವ. ಈಗ ನಿಮ್ಮಲ್ಲಿ ಪ್ರಶ್ನೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನಿಸ್ತದೆ ನನಗೆ. ಆದರೂ ಕೂಡ 1000 ಜನ ಇಲ್ಲಿ ಅಂದರೆ ಕೇಳುವವರಲ್ಲಿ ಯಾರಿಗಾರು ಒಬ್ಬರಿಗೆ ಇಬ್ಬರಿಗೆ ಒಂದು ಪ್ರಶ್ನೆ ಬಂದೇ ಬರುತ್ತದೆ, ಬರಲೇಬೇಕು. ಅದು ಏನು ಅಂತಂದರೆ, ತೀರ್ಥಂಕರ ಭಗವಾನ್ ಯಾರನ್ನು ಗುರು ಎಂದು ಮನ್ನಿಸುವುದಿಲ್ಲ. ಅವರು ಸ್ವಯಂ ಇದ್ದಾರೆ, ಸ್ವಯಂ ದೀಕ್ಷೆ ತಗೋತಾರೆ, ಸ್ವಯಂಭೂ ಇದ್ದಾರೆ. ಅವರಿಗೆ ಈ ಮಾತು ಹೊಂದುವುದಿಲ್ಲ. ನೀವು ಈ ರೀತಿ ಹೇಳಬಹುದು, ಇದು ಪ್ರಶ್ನೆ ಬರಬಹುದು. ಆದರೆ ಹಾಗೆ ಇಲ್ಲ, ಹಾಗೆ ಅಲ್ಲ, ಸತ್ಯಾಂಶ ಹಾಗೆ ಇಲ್ಲ. ಈಗ ತೀರ್ಥಂಕರರಾಗಿ ಸ್ವಯಂಭೂ ಆಗುವವರು ಕೂಡ ಹಿಂದಿನ 3 ಭಾವಗಳಲ್ಲಿ ಅಥವಾ ಅನೇಕ ಹಿಂದಿನ ಭಾವಗಳಲ್ಲಿ ಗುರುಗಳಿಂದ ದೀಕ್ಷಿತರಾಗಿ ಅವರು ಕೂಡ ಗುರು ಬೋಧನೆಯಿಂದನೇ ಎಲ್ಲ ತತ್ವಗಳನ್ನು ತಿಳಿದು ಗುರು ಬೋಧನೆಯ ಮುಖಾಂತರವೇ, ಶಾಸ್ತ್ರದ ಬೋಧನೆಯ ಮುಖಾಂತರವೇ, ಆ ದೇವರ ಬೋಧನೆಯ ಮುಖಾಂತರವೇ, ಅರಿಹಂತರ ಬೋಧನೆಯ ಮುಖಾಂತರವೇ ಅವರು ತತ್ವಗಳನ್ನು ತಿಳಿದು 16 ಭಾವನೆಗಳನ್ನು ಭಾವಿಸಿ ಅಥವಾ ದರ್ಶನ ವಿಶುದ್ಧಿಯ ಪ್ರಬಲತೆಯಿಂದ ತೀರ್ಥಂಕರ ಪ್ರಕೃತಿಯನ್ನು ಬಂಧ ಮಾಡಿಕೊಂಡರೆ ಹೊರತು ಸ್ವಯಂ ಅಲ್ಲ. ಈ ಭವದಲ್ಲಿ ಸ್ವಯಂ ಇದು ನಮಗೆ ಮಾನ್ಯ ಇದೆ. ಅಂದರೆ ತೀರ್ಥಂಕರ ಆಗುವಂಥ ಭವದಲ್ಲಿ ಅವರು ಎಲ್ಲ ಕೆಲಸ ಸ್ವಯಂ ಇದೆ, ಸ್ವಯಂ ಇದೆ, ಸ್ವಯಂ ಇದೆ. ಆಯಿತು, ಇದು ನಮಗೆ ಮಾನ್ಯ ಇದೆ.
ಅರ್ಥ ಆಯ್ತು. ಆದರೂ ಕೂಡ ಅವರು ಹಿಂದಿನ ಭಾವಗಳಲ್ಲಿ ಬೇರೆಯವರಿಂದ ಉಪದೇಶ ಪ್ರಾಪ್ತರೇ ಇದ್ದಾರೆ. ಇದನ್ನು ನೆನ್ಪಿಟ್ಕೊಳ್ರಿ. ವಿದ್ಯಾಭೂಷಣ್ ಮಹಾರಾಜರ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಪ್ಲೇಸ್ಟೋರ್ ಅನ್ನು ಓಪನ್ ಮಾಡಿ ಹಾಗೂ ಟೈಪ್ ಮಾಡಿ ವಿದ್ಯಾಭೂಷಣ್ ಮಹಾರಾಜರ ಫೋಟೋ ಕಾಣಿಸುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಹಾಗೂ ಆ್ಯಪ್ ಅನ್ನು ಇನ್ಸ್ಟಾಲ್ ಮಾಡಿಕೊಳ್ಳಿ ಹಾಗೂ ನಿಮಗೆ ಬೇಕಾದ ಶಾಸ್ತ್ರದ ಸ್ವಾಧ್ಯಾಯವನ್ನು ಆಡಿಯೋ ಮೂಲಕ ಕೇಳಿ ತಿಳಿದುಕೊಳ್ಳಿ. ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.